ವಕ್ಫ ವಿರುದ್ಧ ರಾಜ್ಯಾದ್ಯಂತ ಹೋರಾಟಕ್ಕೆ ಇಳಿದಂಥ ಯತ್ನಾಳ್ ಅವರಿಗೆ ಈಗಾಗಲೇ ಬಿಜೆಪಿಯಿಂದ ಸೋಕಾಸ್ ನೋಟಿಸನ್ನು ಕೊಟ್ಟಿದ್ದಾರೆ. ಅವ್ರ ಜೊತೆಗೆ ಹೋರಾಟಕ್ಕೆ ಬೆಂಬಲವಾಗಿ ನಿಂತಂಥ ಮಾಜಿ ಸಚಿವರಾಗಿರುವಂಥ ಕುಮಾರ್ ಬಂಗಾರಪ್ಪನವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ತಮ್ಮ ಮೊದಲ ಪ್ರತಿಕ್ರಿಯೆ ಬಿಜೆಪಿಯಿಂದ ಯತ್ನಾಳ್ ಅವರಿಗೆ ಸೋಕಾಸ್ ನೋಟಿಸ್ ಬಂದಿರುವಂಥದ್ದು, ಈ ಬಗ್ಗೆ ತಮ್ಮ ಪ್ರತಿಕ್ರಿಯೆ? ನೋಟಿಸ್ ಕೊಟ್ಟಿದ್ದಕ್ಕೆ ಉತ್ತರ ಕೊಡೋದ್ರಲ್ಲಿ ಯತ್ನಾಳರು ಸಮರ್ಥರಾಗಿದ್ದಾರೆ. ಮತ್ತು ಆ ಥರದ ಸಮಸ್ಯೆಗಳು ಏನು ದೊಡ್ಡ ಮಟ್ಟಕ್ಕೆ ನನಗೆ ಕಾಣಿಸ್ತಾ ಇಲ್ಲ. ವಕ್ಫ್ ವಿಚಾರವಾಗಿ ಏನಾದರೂ ನೋಟಿಸ್ ಕೊಟ್ಟಿದ್ದರೆ ಅದು ಸಮಸ್ಯೆ ಯಾತಕ್ಕೋಸ್ಕರ ಕೊಟ್ಟಿದ್ದಾರೆ ಅಂತೇಳಿ ನಾವೆಲ್ಲರೂ ಕೂಡ ಅದಕ್ಕೆ ಉತ್ತರವಾಗಿ ಅಥವಾ ಅವರು ಪಕ್ಕದಲ್ಲಿ ನಿಂತು ಕೇಳಿ ಹೇಳಿ ಮಾಡ್ತಕ್ಕಂಥ ಅವರಿಗೆ ಯಾವ ವಿಚಾರವಾಗಿ ಯಾವ ಉದ್ದೇಶದಿಂದ ನೋಟಿಸ್ ಕೊಟ್ಟಿದ್ದಾರೆ ಅಂಥೇಳಿ ನನಗೆ ಆ ಮ್ಯಾಟ್ರ್ ಇನ್ನೂ ನನಗೆ ಗೊತ್ತಿಲ್ಲ. ಹಾಗಾಗಿ ಯತ್ನಾಳ್ ಸಮರ್ಥರಿದ್ದಾರೆ, ಅವರು ಉತ್ತರ ಕೊಡ್ತಾರೆ. ವೈಯಕ್ತಿಕವಾಗಿ ಕೊಟ್ಟಿರೋದ್ರಿಂದ ಅವರು ಉತ್ತರ ಕೊಡ್ತಾರೆ. ಸರ್, ಯತ್ನಾಳ್ ಅವರು ವಕ್ಫ ವಿರುದ್ಧ ರೈತರ ಜಮೀನನ್ನು ಕಳೆದುಕೊಂಡಂಥ ರೈತರ ಪರವಾಗಿ ಹೋರಾಟವನ್ನು ಮಾಡ್ತಿದ್ದಾರೆ. ಯತ್ನಾಳ್ ಅವರ ಧ್ವನಿಯನ್ನು ಹತ್ತಿಕ್ಕೋ ಪ್ರಯತ್ನ ಏನಾದರೂ ಬಿ ಜೆ ಪಿ ಮಾಡ್ತಿದೆಯಾ ಅನ್ನೋ? ಆ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಸಾಧ್ಯ ಇಲ್ಲ ಮತ್ತು ಆ ದೃಷ್ಟಿಕೋನದಲ್ಲಿ ಆಗಿಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಯಾಕಂದರೆ ಯತ್ನಾಳ್ ಅವರ ಹೋರಾಟ ಶುರು ಮಾಡಿದ ತಕ್ಷಣ ಕೇಂದ್ರದ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಬಂದು ಹೋಗಿದ್ದಾರೆ, ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದಾರೆ, ಆಮೇಲೆ ರಮೇಶ್ ಜಿಗಜಿಣಗಿಯವರು, ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು, ಗಡ್ದಿಯವರು, ಇವರೆಲ್ಲರೂ ಬಂದು ಹೋಗಿದ್ದಾರೆ. ಹಾಗಾಗಿ ಆ ದೃಷ್ಟಿಕೋನದಲ್ಲಿ ಇದನ್ನು ಮಾಡಿಲ್ಲ ಅಂಥೇಳಿ ಭಾವಿಸ್ತೀನಿ. ಮತ್ತು JPC ಅವರು ನಮ್ಮನ್ನು ಮೀಟ್ ಮಾಡಿದಾಗ ಇದನ್ನೆಲ್ಲ ಮಾಹಿತಿಗಳನ್ನು ಕಲೆ ಹಾಕಿಬಿಟ್ಟು ನೀವು ನಮಗೆ ಸಮಿತಿ ಮುಂದೆ ಒಪ್ಪಿಸಿ ಅಂತ ಹೇಳಿಬಿಟ್ಟು ಟೈಮ್ ಕೊಟ್ಟಿದ್ದಾರೆ. ಹಾಗಾಗಿ ಐ ಡೋಂಟ್ ಥಿಂಕ್ ಆ ಥರದ ವಿಚಾರಗಳು ಇಲ್ಲ ಅಂಥೇಳಿ ನಾನು ಭಾವಿಸ್ತೀನಿ. ಯತ್ನಾಳ್ ಹೋರಾಟದಲ್ಲಿ ಸಾಕಷ್ಟು ಜನ ಇದ್ದೀರಿ ಸರ್. ಏನು ತಾವು ಇದ್ದೀರಿ, ರಮೇಶ್ ಜಾರಕಿಹೊಳಿ ಇದ್ದಾರೆ, ಪ್ರತಾಪ್ ಸಿಂಹ ಇದ್ದಾರೆ, JM ಸಿದ್ದೇಶ್ವರ್ ಇದ್ದಾರೆ, ಮತ್ತು ಬೇರೆ ಬೇರೆ ಶಾಸಕರು ಕೂಡ ಇರುವಂಥದ್ದು. ಎಲ್ಲರನ್ನು ಬಿಟ್ಟು ಅವ್ರಿಗೆ ಯಾಕೆ ನೋಟಿಸ್ ಅನ್ನುವಂಥದ್ದು? ಅದೇ ನನಗೆ ಡೀಟೇಲ್ ಆಫ್ ದ ನೋಟಿಸ್ ನನಗೆ ಪಕ್ಕ ಗೊತ್ತಿಲ್ಲ, ಯಾವ ಕಾರಣಕ್ಕೋಸ್ಕರ. ವಕ್ಫ್ ವಿಚಾರ ಅಥವಾ ನಮ್ಮ ರಾಜಕೀಯ ವಿಚಾರದಲ್ಲಿ ಅವರು ಏನು ನೋಟಿಸ್ ಕೊಟ್ಟಂಗೆ ಕಾಣಲಿಲ್ಲ. ಯಾವ ವಿಚಾರಕ್ಕೆ ನೋಟಿಸ್ ಕೊಟ್ಟಿದ್ದಾರೋ ಯತ್ನಾಳ್ ಅವ್ರಿಗೂ ಮತ್ತು ಕೊಟ್ಟಿರ್ತಕ್ಕಂಥವರಿಗೆ ಅದು ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತೇಳಿ ಭಾವಿಸ್ತೀನಿ. ಯತ್ನಾಳ್ ಅವರ ಬೆಂಬಲವಾಗಿ ತಾವು ಇರ್ತೀರಾ ಸರ್? 100ಕ್ಕೆ 100 ನಾವೆಲ್ಲರೂ ಜೊತೆಗಿದ್ದೀವಿ. ಸುಮಾರು ತಿಂಗಳುಗಳಿಂದ ನನ್ನ ಮತ್ತು ಯತ್ನಾಳ್ ಅವರ ಸ್ನೇಹ 94-95ರಿಂದನೂ ನಾವಿಬ್ಬರು ಒಟ್ಟಿಗೆ ಒಂದೇ ಇದರಲ್ಲಿ ಶಾಸಕರಾಗಿ ಬಂದವರು. ಮತ್ತು ಯತ್ನಾಳ್ ಅವರು ಸ್ಟ್ರೈಟ್ ಫಾರ್ವರ್ಡ್ ಇದ್ದಾರೆ. ನಮ್ಮ ತಂದೆಯವರು ಇದ್ದ ಹಾಗೆ ಅವರು ಸ್ಟ್ರೈಟ್ ಫಾರ್ವರ್ಡ್, ಬಂಗಾರಪ್ಪನವ್ರು ಇದ್ದ ಹಾಗೆ ಅವರು ಸ್ಟ್ರೈಟ್ ಫಾರ್ವರ್ಡ್ ಮನುಷ್ಯ, ಮನಸ್ಸಲ್ಲೇನೂ ಇಟ್ಕೊಳೋದಿಲ್ಲ, ನೇರ ನುಡಿಯಾಗಿ ಹೇಳ್ತಾರೆ. ಒಂದು ಸ್ವಲ್ಪ ಭಾಷೆ ಅವರು ಉತ್ತರ ಕರ್ನಾಟಕದ ನಮ್ಮ ಭಾಷೆ ಒಂದು ಸ್ವಲ್ಪ ಅವರಿಗೆ ಪ್ರೀತಿ. ಹಾಗಾಗಿ ಹೇಳಬೇಕಾದ್ರೆ ಕೆಲವರಿಗೆ ಅದು ಭಾಷೆಯ ಪ್ರೀತಿ ಮೇಲೆ ಅವ್ರಿಗೆ ಹೊರಟಾಗಿ ಕೇಳಿಸ್ಬೋದು, ತಪ್ಪಾಗಿ ಭಾವಿಸ್ಬೋದು. ಆದರೆ ಯತ್ನಾಳ್ ಅವರು ಪಕ್ಕವಾಗಿದ್ದಾರೆ, ಸರಿಯಾದಂಥ ಹಾದಿಯಲ್ಲಿದ್ದಾರೆ. ಅವರು ಗ್ಯಾರಂಟಿ ಅದನ್ನು ಸರಿಯಾದ ನಿರ್ಧಾರವನ್ನು ತಗೊಂಡಿರ್ತಾರೆ. ತಾವು ಕೂಡ ಏನಾದರೂ ದೆಹಲಿಗೆ ಹೋಗ್ತಿದ್ದಾರೆ? ಇವಾಗ ಹೊರಟಿದ್ದೀವಿ. ಈಗ ಎಲ್ಲ ಎಂಟೈರ್ ಟೀಮ್ ಇಸ್ ದೇರ್. ಎಂಟೈರ್ ಟೀಮ್ ತಾವೇನು ಹೆಸರುಗಳನ್ನ ಉಲ್ಲೇಖ ಮಾಡಿದ್ರಿ ಅವರಿಷ್ಟೂ ಜನನೂ ಇದ್ದೀವಿ ನಾವು. ಕೊನೆಯದಾಗಿ, ಒಂದು ವೇಳೆ BJPಯಿಂದ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ್ದೆ ಆದರೆ ತಮ್ಮ ಮುಂದಿನ ಹೋರಾಟ ಹೆಂಗೆ? ಐ ಥಿಂಕ್ ಭಾಳ ಹೈಪಥೆಟಿಕಲ್ ಕ್ವೆಶನ್ಸ್ ಇದು. ಉಚ್ಚಾಟನೆ ಅನ್ನೋದು ಯತ್ನಾಳ್ ಅವ್ರನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದು ಆಗೋದಿಲ್ಲ. ರೇಣುಕಾಚಾರ್ಯ ಆ್ಯಂಡ್ ಟೀಮ್ ನಿನ್ನೆ ಕೂಡ ಏನು ಯಡಿಯೂರಪ್ಪ ಅವ್ರ ಮನೆಯಲ್ಲೇ ಸಭೆಯನ್ನು ಮಾಡಿತು. ಸಭೆ ಆದ ಬಳಿಕ ಈ ಎಲ್ಲ ಬೆಳವಣಿಗೆಗಳದು ನೋಟಿಸ್ ಕೊಡುವಂಥ ಕೆಲಸ ಆಯಿತು. ಎಲ್ಲೋ ಒಂದು ಕಡೆ ಅದು ಸಫಲ ಆಗಿರ್ಬೋದಾ ಅವರು ಹೋರಾಟ? ಐ ಡೋಂಟ್ ಥಿಂಕ್ ಆ ತಾಕತ್ತವ್ರೆ ಎಲ್ಲರಿಗೂ ಇಲ್ಲ. ವಕ್ಫ ವಿರುದ್ಧ ರಾಜ್ಯಾದ್ಯಂತ ಹೋರಾಟಕ್ಕೆ ಇಳಿದಂಥ ಯತ್ನಾಳ್ ಅವರಿಗೆ ಈಗಾಗಲೇ ಬಿಜೆಪಿಯಿಂದ ಸೋಕಾಸ್ ನೋಟಿಸನ್ನು ಕೊಟ್ಟಿದ್ದಾರೆ. ಅವ್ರ ಜೊತೆಗೆ ಹೋರಾಟಕ್ಕೆ ಬೆಂಬಲವಾಗಿ ನಿಂತಂಥ ಮಾಜಿ ಸಚಿವರಾಗಿರುವಂಥ ಕುಮಾರ್ ಬಂಗಾರಪ್ಪನವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ತಮ್ಮ ಮೊದಲ ಪ್ರತಿಕ್ರಿಯೆ ಬಿಜೆಪಿಯಿಂದ ಯತ್ನಾಳ್ ಅವರಿಗೆ ಸೋಕಾಸ್ ನೋಟಿಸ್ ಬಂದಿರುವಂಥದ್ದು, ಈ ಬಗ್ಗೆ ತಮ್ಮ ಪ್ರತಿಕ್ರಿಯೆ? ನೋಟಿಸ್ ಕೊಟ್ಟಿದ್ದಕ್ಕೆ ಉತ್ತರ ಕೊಡೋದ್ರಲ್ಲಿ ಯತ್ನಾಳರು ಸಮರ್ಥರಾಗಿದ್ದಾರೆ. ಮತ್ತು ಆ ಥರದ ಸಮಸ್ಯೆಗಳು ಏನು ದೊಡ್ಡ ಮಟ್ಟಕ್ಕೆ ನನಗೆ ಕಾಣಿಸ್ತಾ ಇಲ್ಲ. ವಕ್ಫ್ ವಿಚಾರವಾಗಿ ಏನಾದರೂ ನೋಟಿಸ್ ಕೊಟ್ಟಿದ್ದರೆ ಅದು ಸಮಸ್ಯೆ ಯಾತಕ್ಕೋಸ್ಕರ ಕೊಟ್ಟಿದ್ದಾರೆ ಅಂತೇಳಿ ನಾವೆಲ್ಲರೂ ಕೂಡ ಅದಕ್ಕೆ ಉತ್ತರವಾಗಿ ಅಥವಾ ಅವರು ಪಕ್ಕದಲ್ಲಿ ನಿಂತು ಕೇಳಿ ಹೇಳಿ ಮಾಡ್ತಕ್ಕಂಥ ಅವರಿಗೆ ಯಾವ ವಿಚಾರವಾಗಿ ಯಾವ ಉದ್ದೇಶದಿಂದ ನೋಟಿಸ್ ಕೊಟ್ಟಿದ್ದಾರೆ ಅಂಥೇಳಿ ನನಗೆ ಆ ಮ್ಯಾಟ್ರ್ ಇನ್ನೂ ನನಗೆ ಗೊತ್ತಿಲ್ಲ. ಹಾಗಾಗಿ ಯತ್ನಾಳ್ ಸಮರ್ಥರಿದ್ದಾರೆ, ಅವರು ಉತ್ತರ ಕೊಡ್ತಾರೆ. ವೈಯಕ್ತಿಕವಾಗಿ ಕೊಟ್ಟಿರೋದ್ರಿಂದ ಅವರು ಉತ್ತರ ಕೊಡ್ತಾರೆ. ಸರ್, ಯತ್ನಾಳ್ ಅವರು ವಕ್ಫ ವಿರುದ್ಧ ರೈತರ ಜಮೀನನ್ನು ಕಳೆದುಕೊಂಡಂಥ ರೈತರ ಪರವಾಗಿ ಹೋರಾಟವನ್ನು ಮಾಡ್ತಿದ್ದಾರೆ. ಯತ್ನಾಳ್ ಅವರ ಧ್ವನಿಯನ್ನು ಹತ್ತಿಕ್ಕೋ ಪ್ರಯತ್ನ ಏನಾದರೂ BJP ಮಾಡ್ತಿದೆಯಾ ಅನ್ನೋ? ಆ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಸಾಧ್ಯ ಇಲ್ಲ ಮತ್ತು ಆ ದೃಷ್ಟಿಕೋನದಲ್ಲಿ ಆಗಿಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಯಾಕಂದರೆ ಯತ್ನಾಳ್ ಅವರ ಹೋರಾಟ ಶುರು ಮಾಡಿದ ತಕ್ಷಣ ಕೇಂದ್ರದ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಬಂದು ಹೋಗಿದ್ದಾರೆ,
ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದಾರೆ, ಆಮೇಲೆ ರಮೇಶ್ ಜಿಗಜಿಣಗಿಯವರು, ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು, ಗಡ್ದಿಯವರು ಇವರೆಲ್ಲರೂ ಬಂದು ಹೋಗಿದ್ದಾರೆ. ಹಾಗಾಗಿ ಆ ದೃಷ್ಟಿಕೋನದಲ್ಲಿ ಇದನ್ನು ಮಾಡಿಲ್ಲ ಅಂತೇಳಿ ಭಾವಿಸ್ತೀನಿ. ಮತ್ತು JPC ಅವರು ನಮ್ಮನ್ನು ಮೀಟ್ ಮಾಡಿದಾಗ ಇದನ್ನೆಲ್ಲ ಮಾಹಿತಿಗಳನ್ನು ಕಲೆ ಹಾಕಿಬಿಟ್ಟು ನೀವು ನಮಗೆ ಸಮಿತಿ ಮುಂದೆ ಒಪ್ಪಿಸಿ ಅಂತ ಹೇಳಿಬಿಟ್ಟು ಟೈಮ್ ಕೊಟ್ಟಿದ್ದಾರೆ. ಹಾಗಾಗಿ ಐ ಡೋಂಟ್ ಥಿಂಕ್ ಆ ಥರದ ವಿಚಾರಗಳು ಇಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಯತ್ನಾಳ್ ಹೋರಾಟದಲ್ಲಿ ಸಾಕಷ್ಟು ಜನ ಇದ್ದೀರಿ ಸರ್. ಏನು ತಾವು ಇದ್ದೀರಿ, ರಮೇಶ್ ಜಾರಕಿಹೊಳಿ ಇದ್ದಾರೆ, ಪ್ರತಾಪ್ ಸಿಂಹ ಇದ್ದಾರೆ, JM ಸಿದ್ದೇಶ್ವರ್ ಇದ್ದಾರೆ, ಮತ್ತು ಬೇರೆ ಬೇರೆ ಶಾಸಕರು ಕೂಡ ಇರುವಂಥದ್ದು. ಎಲ್ಲರನ್ನು ಬಿಟ್ಟು ಅವ್ರಿಗೆ ಯಾಕೆ ನೋಟಿಸ್ ಅನ್ನುವಂಥದ್ದು? ಅದೇ ನನಗೆ ಡೀಟೇಲ್ ಆಫ್ ದ ನೋಟಿಸ್ ನನಗೆ ಪಕ್ಕ ಗೊತ್ತಿಲ್ಲ, ಯಾವ ಕಾರಣಕ್ಕೋಸ್ಕರ. ವಕ್ಫ್ ವಿಚಾರ ಅಥವಾ ನಮ್ಮ ರಾಜಕೀಯ ವಿಚಾರದಲ್ಲಿ ಅವರು ಏನು ನೋಟಿಸ್ ಕೊಟ್ಟಂಗೆ ಕಾಣಲಿಲ್ಲ. ಯಾವ ವಿಚಾರಕ್ಕೆ ನೋಟಿಸ್ ಕೊಟ್ಟಿದ್ದಾರೋ ಯತ್ನಾಳ್ ಅವ್ರಿಗೂ ಮತ್ತು ಕೊಟ್ಟಿರ್ತಕ್ಕಂಥವ್ರಿಗೆ ಅದು ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತೇಳಿ ಭಾವಿಸ್ತೀನಿ. ಯತ್ನಾಳ್ ಅವರ ಬೆಂಬಲವಾಗಿ ತಾವು ಇರ್ತೀರಾ ಸರ್? 100ಕ್ಕೆ 100 ನಾವೆಲ್ಲರೂ ಜೊತೆಗಿದ್ದೀವಿ. ಸುಮಾರು ತಿಂಗಳುಗಳಿಂದ ನನ್ನ ಮತ್ತು ಯತ್ನಾಳ್ ಅವರ ಸ್ನೇಹ 94-95ರಿಂದನೂ ನಾವಿಬ್ಬರು ಒಟ್ಟಿಗೆ ಒಂದೇ ಇದರಲ್ಲಿ ಶಾಸಕರಾಗಿ ಬಂದವರು. ಮತ್ತು ಯತ್ನಾಳ್ ಅವರು ಸ್ಟ್ರೈಟ್ ಫಾರ್ವರ್ಡ್ ಇದ್ದಾರೆ. ನಮ್ಮ ತಂದೆಯವರಿದ್ದ ಹಾಗೆ ಅವರು ಸ್ಟ್ರೈಟ್ ಫಾರ್ವರ್ಡ್, ಬಂಗಾರಪ್ಪನವರಿದ್ದ ಹಾಗೆ ಅವರು ಸ್ಟ್ರೈಟ್ ಫಾರ್ವರ್ಡ್ ಮನುಷ್ಯ, ಮನಸ್ಸಲ್ಲೇನು ಇಟ್ಕೊಳೋದಿಲ್ಲ, ನೇರ ನುಡಿಯಾಗಿ ಹೇಳ್ತಾರೆ. ಒಂದು ಸ್ವಲ್ಪ ಭಾಷೆ ಅವರು ಉತ್ತರ ಕರ್ನಾಟಕದ ನಮ್ಮ ಭಾಷೆ ಒಂದು ಸ್ವಲ್ಪ ಅವರಿಗೆ ಪ್ರೀತಿ. ಹಾಗಾಗಿ ಹೇಳಬೇಕಾದ್ರೆ ಕೆಲವರಿಗೆ ಅದು ಭಾಷೆಯ ಪ್ರೀತಿ ಮೇಲೆ ಅವ್ರಿಗೆ ಹೊರಟಾಗಿ ಕೇಳಿಸ್ಬೋದು, ತಪ್ಪಾಗಿ ಭಾವಿಸ್ಬೋದು. ಆದರೆ ಯತ್ನಾಳ್ ಅವರು ಪಕ್ಕವಾಗಿದ್ದಾರೆ, ಸರಿಯಾದಂಥ ಹಾದಿಯಲ್ಲಿದ್ದಾರೆ. ಅವರು ಗ್ಯಾರಂಟಿ ಅದನ್ನು ಸರಿಯಾದ ನಿರ್ಧಾರವನ್ನು ತಗೊಂಡಿರ್ತಾರೆ. ತಾವು ಕೂಡ ಏನಾದರೂ ದೆಹಲಿಗೆ ಹೋಗ್ತಿದ್ದಾರೆ? ಇವಾಗ ಹೊರಟಿದ್ದೀವಿ. ಈಗ ಎಲ್ಲ ಎಂಟೈರ್ ಟೀಮ್ ಇಸ್ ದೇರ್. ಎಂಟೈರ್ ಟೀಮ್ ತಾವೇನು ಹೆಸರುಗಳನ್ನ ಉಲ್ಲೇಖ ಮಾಡಿದ್ರಿ ಅವರಿಷ್ಟೂ ಜನನೂ ಇದ್ದೀವಿ ನಾವು. ಕೊನೆಯದಾಗಿ, ಒಂದು ವೇಳೆ BJPಯಿಂದ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ್ದೆ ಆದರೆ ತಮ್ಮ ಮುಂದಿನ ಹೋರಾಟ ಹೆಂಗೆ? ಐ ಥಿಂಕ್ ಭಾಳ ಹೈಪಥೆಟಿಕಲ್ ಕ್ವೆಶನ್ಸ್ ಇದು. ಉಚ್ಚಾಟನೆ ಅನ್ನೋದು ಯತ್ನಾಳ್ ಅವ್ರನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದು ಆಗೋದಿಲ್ಲ. ರೇಣುಕಾಚಾರ್ಯ ಆ್ಯಂಡ್ ಟೀಮ್ ನಿನ್ನೆ ಕೂಡ ಏನು ಯಡಿಯೂರಪ್ಪ ಅವ್ರ ಮನೆಯಲ್ಲೇ ಸಭೆಯನ್ನು ಮಾಡಿದ್ದು, ಸಭೆ ಆದ ಬಳಿಕ ಈ ಎಲ್ಲ ಬೆಳವಣಿಗೆಗಳಾದವು, ನೋಟಿಸ್ ಕೊಡುವಂಥ ಕೆಲಸ ಆಯಿತು. ಎಲ್ಲೋ ಒಂದು ಕಡೆ ಅದು ಸಫಲ ಆಗಿರ್ಬೋದಾ ಅವರು ಹೋರಾಟ? ಐ ಡೋಂಟ್ ಥಿಂಕ್ ಆ ತಾಕತ್ತವ್ರೆ ಎಲ್ಲರಿಗೂ ಇಲ್ಲ. ವಕ್ಫ ವಿರುದ್ಧ ರಾಜ್ಯಾದ್ಯಂತ ಹೋರಾಟಕ್ಕೆ ಇಳಿದಂಥ ಯತ್ನಾಳ್ ಅವರಿಗೆ ಈಗಾಗಲೇ BJPಯಿಂದ ಸೋಕಾಸ್ ನೋಟಿಸನ್ನು ಕೊಟ್ಟಿದ್ದಾರೆ. ಅವ್ರ ಜೊತೆಗೆ ಹೋರಾಟಕ್ಕೆ ಬೆಂಬಲವಾಗಿ ನಿಂತ ಮಾಜಿ ಸಚಿವರಾಗಿರುವಂಥ ಕುಮಾರ್ ಬಂಗಾರಪ್ಪನವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ತಮ್ಮ ಮೊದಲ ಪ್ರತಿಕ್ರಿಯೆ, BJPಯಿಂದ ಯತ್ನಾಳ್ ಅವರಿಗೆ ಸೋಕಾಸ್ ನೋಟಿಸ್ ಬಂದಿರುವಂಥದ್ದು, ಈ ಬಗ್ಗೆ ತಮ್ಮ ಪ್ರತಿಕ್ರಿಯೆ? ನೋಟಿಸ್ ಕೊಟ್ಟಿದ್ದಕ್ಕೆ ಉತ್ತರ ಕೊಡೋದ್ರಲ್ಲಿ ಯತ್ನಾಳರು ಸಮರ್ಥರಾಗಿದ್ದಾರೆ. ಮತ್ತು ಆ ಥರದ ಸಮಸ್ಯೆಗಳು ಏನು ದೊಡ್ಡ ಮಟ್ಟಕ್ಕೆ ನನಗೆ ಕಾಣಿಸ್ತಾ ಇಲ್ಲ. ವಕ್ಫ್ ವಿಚಾರವಾಗಿ ಏನಾದರೂ ನೋಟಿಸ್ ಕೊಟ್ಟಿದ್ದರೆ ಅದು ಸಮಸ್ಯೆ ಯಾತಕ್ಕೋಸ್ಕರ ಕೊಟ್ಟಿದ್ದಾರೆ ಅಂತೇಳಿ ನಾವೆಲ್ಲರೂ ಕೂಡ ಅದಕ್ಕೆ ಉತ್ತರವಾಗಿ ಅಥವಾ ಅವರು ಪಕ್ಕದಲ್ಲಿ ನಿಂತು ಕೇಳಿ ಹೇಳಿ ಮಾಡ್ತಕ್ಕಂಥ ಅವರಿಗೆ ಯಾವ ವಿಚಾರವಾಗಿ ಯಾವ ಉದ್ದೇಶದಿಂದ ನೋಟಿಸ್ ಕೊಟ್ಟಿದ್ದಾರೆ ಅಂಥೇಳಿ ನನಗೆ ಆ ಮ್ಯಾಟ್ರ್ ಇನ್ನೂ ನನಗೆ ಗೊತ್ತಿಲ್ಲ. ಹಾಗಾಗಿ ಯತ್ನಾಳ್ ಸಮರ್ಥರಿದ್ದಾರೆ, ಅವರು ಉತ್ತರ ಕೊಡ್ತಾರೆ. ವೈಯಕ್ತಿಕವಾಗಿ ಕೊಟ್ಟಿರೋದ್ರಿಂದ ಅವರು ಉತ್ತರ ಕೊಡ್ತಾರೆ. ಸರ್, ಯತ್ನಾಳ್ ಅವರು ವಕ್ಫ ವಿರುದ್ಧ ರೈತರ ಜಮೀನನ್ನು ಕಳೆದುಕೊಂಡಂಥ ರೈತರ ಪರವಾಗಿ ಹೋರಾಟವನ್ನು ಮಾಡ್ತಿದ್ದಾರೆ. ಯತ್ನಾಳ್ ಅವರ ಧ್ವನಿಯನ್ನು ಹತ್ತಿಕ್ಕುವ ಪ್ರಯತ್ನ ಏನಾದರೂ BJP ಮಾಡ್ತಿದೆಯಾ ಅನ್ನೋ? ಆ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಸಾಧ್ಯ ಇಲ್ಲ ಮತ್ತು ಆ ದೃಷ್ಟಿಕೋನದಲ್ಲಿ ಆಗಿಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಯಾಕಂದರೆ ಯತ್ನಾಳ್ ಅವರ ಹೋರಾಟ ಶುರು ಮಾಡಿದ ತಕ್ಷಣ ಕೇಂದ್ರದ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಬಂದು ಹೋಗಿದ್ದಾರೆ, ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದಾರೆ, ಆಮೇಲೆ ರಮೇಶ್ ಜಿಗಜಿಣಗಿಯವರು, ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು, ಗಡ್ದಿಯವರು ಇವರೆಲ್ಲರೂ ಬಂದು ಹೋಗಿದ್ದಾರೆ. ಹಾಗಾಗಿ ಆ ದೃಷ್ಟಿಕೋನದಲ್ಲಿ ಇದನ್ನು ಮಾಡಿಲ್ಲ ಅಂಥೇಳಿ ಭಾವಿಸ್ತೀನಿ. ಮತ್ತು JPC ಅವರು ನಮ್ಮನ್ನು ಮೀಟ್ ಮಾಡಿದಾಗ ಇದನ್ನೆಲ್ಲ ಮಾಹಿತಿಗಳನ್ನು ಕಲೆ ಹಾಕಿಬಿಟ್ಟು ನೀವು ನಮಗೆ ಸಮಿತಿ ಮುಂದೆ ಒಪ್ಪಿಸಿ ಅಂತ ಹೇಳಿಬಿಟ್ಟು ಟೈಮ್ ಕೊಟ್ಟಿದ್ದಾರೆ. ಹಾಗಾಗಿ ಐ ಡೋಂಟ್ ಥಿಂಕ್ ಆ ಥರದ ವಿಚಾರಗಳು ಇಲ್ಲ ಅಂಥೇಳಿ ನಾನು ಭಾವಿಸ್ತೀನಿ. ಯತ್ನಾಳ್ ಹೋರಾಟದಲ್ಲಿ ಸಾಕಷ್ಟು ಜನ ಇದ್ದೀರಿ ಸರ್. ಏನು ತಾವು ಇದ್ದೀರಿ, ರಮೇಶ್ ಜಾರಕಿಹೊಳಿ ಇದ್ದಾರೆ, ಪ್ರತಾಪ್ ಸಿಂಹ ಇದ್ದಾರೆ, JM ಸಿದ್ದೇಶ್ವರ್ ಇದ್ದಾರೆ, ಮತ್ತು ಬೇರೆ ಬೇರೆ ಶಾಸಕರು ಕೂಡ ಇರುವಂಥದ್ದು. ಎಲ್ಲರನ್ನು ಬಿಟ್ಟು ಅವ್ರಿಗೆ ಯಾಕೆ ನೋಟಿಸ್ ಅನ್ನುವಂಥದ್ದು? ಅದೇ ನನಗೆ ಡೀಟೇಲ್ ಆಫ್ ದ ನೋಟಿಸ್ ನನಗೆ ಪಕ್ಕ ಗೊತ್ತಿಲ್ಲ, ಯಾವ ಕಾರಣಕ್ಕೋಸ್ಕರ. ವಕ್ಫ್ ವಿಚಾರ ಅಥವಾ ನಮ್ಮ ರಾಜಕೀಯ ವಿಚಾರದಲ್ಲಿ ಅವರು ಏನು ನೋಟಿಸ್ ಕೊಟ್ಟಂಗೆ ಕಾಣಲಿಲ್ಲ. ಯಾವ ವಿಚಾರಕ್ಕೆ ನೋಟಿಸ್ ಕೊಟ್ಟಿದ್ದಾರೋ ಯತ್ನಾಳ್ ಅವ್ರಿಗೂ ಮತ್ತು ಕೊಟ್ಟಿರ್ತಕ್ಕಂಥವ್ರಿಗೆ ಅದು ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತೇಳಿ ಭಾವಿಸ್ತೀನಿ. ಯತ್ನಾಳ್ ಅವರ ಬೆಂಬಲವಾಗಿ ತಾವು ಇರ್ತೀರಾ ಸರ್? 100ಕ್ಕೆ 100 ನಾವೆಲ್ಲರೂ ಜೊತೆಗಿದ್ದೀವಿ. ಸುಮಾರು ತಿಂಗಳುಗಳಿಂದ ನನ್ನ ಮತ್ತು ಯತ್ನಾಳ್ ಅವರ ಸ್ನೇಹ 94-95ರಿಂದನೂ ನಾವಿಬ್ಬರು ಒಟ್ಟಿಗೆ ಒಂದೇ ಇದರಲ್ಲಿ ಶಾಸಕರಾಗಿ ಬಂದವರು. ಮತ್ತು ಯತ್ನಾಳ್ ಅವರು ಸ್ಟ್ರೈಟ್ ಫಾರ್ವರ್ಡ್ ಇದ್ದಾರೆ. ನಮ್ಮ ತಂದೆಯವರಿದ್ದ ಹಾಗೆ ಅವರು ಸ್ಟ್ರೈಟ್ ಫಾರ್ವರ್ಡ್, ಬಂಗಾರಪ್ಪನವರಿದ್ದ ಹಾಗೆ ಅವರು ಸ್ಟ್ರೈಟ್ ಫಾರ್ವರ್ಡ್ ಮನುಷ್ಯ, ಮನಸ್ಸಲ್ಲೇನು ಇಟ್ಕೊಳೋದಿಲ್ಲ, ನೇರ ನುಡಿಯಾಗಿ ಹೇಳ್ತಾರೆ.
ಒಂದು ಸ್ವಲ್ಪ ಭಾಷೆ ಅವರು ಉತ್ತರ ಕರ್ನಾಟಕದ ನಮ್ಮ ಭಾಷೆ ಒಂದು ಸ್ವಲ್ಪ ಅವರಿಗೆ ಪ್ರೀತಿ. ಹಾಗಾಗಿ ಹೇಳಬೇಕಾದ್ರೆ ಕೆಲವರಿಗೆ ಅದು ಭಾಷೆಯ ಪ್ರೀತಿ ಮೇಲೆ ಅವ್ರಿಗೆ ಹೊರಟಾಗಿ ಕೇಳಿಸ್ಬೋದು, ತಪ್ಪಾಗಿ ಭಾವಿಸ್ಬೋದು. ಆದರೆ ಯತ್ನಾಳ್ ಅವರು ಪಕ್ಕವಾಗಿದ್ದಾರೆ, ಸರಿಯಾದಂಥ ಹಾದಿಯಲ್ಲಿದ್ದಾರೆ. ಅವರು ಗ್ಯಾರಂಟಿ ಅದನ್ನು ಸರಿಯಾದ ನಿರ್ಧಾರವನ್ನು ತಗೊಂಡಿರ್ತಾರೆ. ತಾವು ಕೂಡ ಏನಾದರೂ ದೆಹಲಿಗೆ ಹೋಗ್ತಿದ್ದಾರೆ? ಇವಾಗ ಹೊರಟಿದ್ದೀವಿ ಈಗ ಎಲ್ಲ ಎಂಟೈರ್ ಟೀಮ್ ಇಸ್ ದೇರ್. ಎಂಟೈರ್ ಟೀಮ್ ತಾವೇನು ಹೆಸರುಗಳನ್ನ ಉಲ್ಲೇಖ ಮಾಡಿದ್ರಿ ಅವರಿಷ್ಟೂ ಜನನೂ ಇದ್ದೀವಿ ನಾವು. ಕೊನೆಯದಾಗಿ ಒಂದು ವೇಳೆ ಬಿ ಜೆ ಪಿಯಿಂದ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ್ದೆ ಆದರೆ ತಮ್ಮ ಮುಂದಿನ ಹೋರಾಟ ಹೆಂಗೆ? ಐ ಥಿಂಕ್ ಭಾಳ ಹೈಪಥೆಟಿಕಲ್ ಕ್ವೆಶನ್ಸ್ ಇದು. ಉಚ್ಚಾಟನೆ ಅನ್ನೋದು ಯತ್ನಾಳ್ ಅವ್ರನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದು ಆಗೋದಿಲ್ಲ. ರೇಣುಕಾಚಾರ್ಯ ಆ್ಯಂಡ್ ಟೀಮ್ ನಿನ್ನೆ ಕೂಡ ಏನು ಯಡಿಯೂರಪ್ಪ ಅವ್ರ ಮನೆಯಲ್ಲೇ ಸಭೆಯನ್ನು ಮಾಡಿದ್ರು. ಸಭೆ ಆದ ಬಳಿಕ ಈ ಎಲ್ಲ ಬೆಳವಣಿಗೆಗಳದು ನೋಟಿಸ್ ಕೊಡುವಂಥ ಕೆಲಸ ಆಯಿತು. ಎಲ್ಲೋ ಒಂದು ಕಡೆ ಅದು ಸಫಲ ಆಗಿರ್ಬೋದಾ ಅವರು ಹೋರಾಟ? ಐ ಡೋಂಟ್ ಥಿಂಕ್ ಆ ತಾಕತ್ತವ್ರೆ ಎಲ್ಲರಿಗೂ ಇಲ್ಲ. ಇದಿಷ್ಟು ಕುಮಾರ್ ಬಂಗಾರಪ್ಪನವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.